ನಮಸ್ಕಾರ ವೈಭವ ನ್ಯೂಸ್ಗೆ ಸ್ವಾಗತ. ಮಂಗಳೂರಿನ ಸಹ್ಯಾದ್ರಿ ಕಾಲೇಜ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಜನವರಿ 5ರಂದು ಬೆಳಿಗ್ಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 2022-23ನೇ ಸಾಲಿನ 90ನೇ ಸರ್ವ ಸದಸ್ಯರ ಮಹಾಸಭೆ ಜರುಗಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಭೆಯಲ್ಲಿ ಹಿಂದಿನ ಸಭೆಯ ನಡವಳಿಕೆಗಳನ್ನು ಓದಿ ಅನುಮೋದಿಸಲಾಗುವುದು. 2022-23ನೇ ಸಾಲಿನ ವಾರ್ಷಿಕ ವರದಿ ಮಂಡನೆ ಹಾಗೂ ಅನುಮೋದನೆ ನೀಡಲಾಗುವುದು. 2022-23ನೇ ಸಾಲಿನ ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿ ಮಂಡನೆ ಮಾಡಿ ಅನುಮೋದನೆ ನಡೆಸಲಾಗುತ್ತಿದೆ. ಕರ್ನಾಟಕ ಯೂನಿಯನ್ ವರ್ಕಿಂಗ್ ಜರ್ನಲಿಸ್ಟ್ ಎಂಬ ಹೆಸರನ್ನು ಆಡಳಿತ ಭಾಷೆಯಾದ ಕನ್ನಡದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಎಂದು ಬೈಲಾದ ಶಿರೋನಾಮೆಯಲ್ಲಿ ತಿದ್ದುಪಡಿ ಮಾಡುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸರ್ವ ಸದಸ್ಯರ ಸಭೆಗೆ ಆಗಮಿಸುವವರಿಗೆ ಜನವರಿ 5ರಂದು ಬೆಳಿಗ್ಗೆ ಫ್ರೆಶ್ ಅಪ್ ಆಗಲು ಮಾತ್ರ ವ್ಯವಸ್ಥೆ ಮಾಡಲಾಗಿದೆ. ವಸತಿ ವ್ಯವಸ್ಥೆ ಇರುವುದಿಲ್ಲ ಎಂದು ಪ್ರಧಾನ ಕಾರ್ಯದರ್ಶಿ ಎಂ ಪಾಷಾ ಹಟ್ಟಿ ತಿಳಿಸಿದ್ದಾರೆ. ಆತ್ಮೀಯ ಪತ್ರಕರ್ತ ಬಂಧುಗಳೇ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 2022-23ನೇ ಸಾಲಿನ 90ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಜನವರಿ 5ರಂದು ಮಂಗಳೂರಿನ ಸಹ್ಯಾದ್ರಿ ಸಭಾಂಗಣದಲ್ಲಿ ನಡೆಯಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರಾದ ಶ್ರೀ ಶಿವಾನಂದ ತಗಡೂರು ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಭೆಯಲ್ಲಿ ಹಲವು ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆಗಳು ನಡೆಯಲಿವೆ. ರಾಯಚೂರು ಜಿಲ್ಲೆಯ ಮಾನ್ವಿ, ಸಿದ್ದನೂರು, ಲಿಂಗಸೂರು, ಮಸ್ಕಿ, ದೇವದುರ್ಗ ಸೇರಿದಂತೆ ಜಿಲ್ಲೆಯ ಪತ್ರಕರ್ತರ ಸಂಘದ ಸರ್ವ ಸದಸ್ಯರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ರಾಯಚೂರು ಜಿಲ್ಲೆಯ ಪತ್ರಕರ್ತರ ಸಂಘದ ಪರವಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ತಾಲೂಕಿನ ಗೋಮರ್ಸಿ ಗ್ರಾಮದ ಹಜರತ್ ಮೀರಂ ಸೈಯದ್ ಶಾ ಶಂಸುದ್ದೀನ್ ಖಾದ್ರಿ ಆಲ್ ಮಾರೂಫ್ ಶೇರೆ ಖುದಾ ಶಂಶೆ ದಖನ್ 318ನೇ ವರ್ಷದ ಉರುಸು ಡಿಸೆಂಬರ್ 30ರಂದು ನಡೆಯಲಿದೆ ಎಂದು ಸೈಯದ್ ಶಾ ಇಸ್ಮಾಯಿಲ್ ಖಾದ್ರಿ ಜಾಗೀರ್ದಾರ್ ಗೋಮರ್ಸಿ ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಹಜರತ್ ಮೀರಂ ಸೈಯದ್ ಪಾಷಾ ಶಂಸುದ್ದೀನ್ ಮೊಹಮ್ಮದ್ ಕಾಸಿಂ ಖಾದ್ರಿ ಸಮದಾನಿ ಸರ್ಕಾರ್ ಪಾಷಾ ವಕೀಲ್ ಜಾಗೀರ್ದಾರ್ ಅವರ ನೇತೃತ್ವದಲ್ಲಿ ಉರುಸು ವಿಜೃಂಭಣೆಯಿಂದ ನೆರವೇರಿಸಲಾಗುವುದು. ಡಿಸೆಂಬರ್ 29 ಗಂಧ, 30ರಂದು ಉರುಸು ಮತ್ತು 31ರಂದು ಜಿಯಾರತ್ ಕಾರ್ಯಕ್ರಮ ನಡೆಯಲಿದೆ. ಉರುಸಿನ ಅಂಗವಾಗಿ ಡಿಸೆಂಬರ್ 29ರ ರಾತ್ರಿ ಹಮ್ಮಾದಿ ಸಹೋದರರಿಂದ ಪ್ರಸಿದ್ಧ ಡಫ್ ಕಾರ್ಯಕ್ರಮ ನಡೆಯಲಿದೆ. 30ರಂದು ರಾಜ್ಯ ಮಟ್ಟದ ಸಂಗ್ರಾಣಿ ಕಲ್ಲು ಎತ್ತುವ ಸ್ಪರ್ಧೆ ಹಾಗೂ ರಾತ್ರಿ ಕವ್ವಾಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಭಕ್ತರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಈ ಕುರಿತು ವೈಭವ ವಾಹಿನಿಯೊಂದಿಗೆ ಹಜರತ್ ಮೀರಂ ಸೈಯದ್ ಪಾಷಾ ಶಂಸುದ್ದೀನ್ ಮೊಹಮ್ಮದ್ ಕಾಸಿಂ ಖಾದ್ರಿ ಸಮದಾನಿ ಸರ್ಕಾರ್ ಪಾಷಾ ವಕೀಲ್ ಜಾಗೀರ್ದಾರ್ ಮಾತನಾಡಿದರು. ಔಜುಬಿಲ್ಲಾಹಿಮಿನಶ್ಶೈತಾನಿರ್ರಜೀಮ್. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಎಲ್ಲರಿಗೂ ನಮಸ್ಕಾರಗಳು. ನಾನು ಸೈಯದ್ ಕಾಸಿಂ ಖಾದ್ರಿ ಉರ್ಫ್ ಸರ್ಕಾರ್ ಪಾಷಾ ಸಜ್ಜಾದ ನಸೀಮ್ ದರ್ಗಾ ಹಜರತ್ ಸೈಯದ್ ಶಾ ಶಂಸುದ್ದೀನ್ ಖಾದ್ರಿ ಗೋಮರ್ಸಿ ಜಾಗೀರ್ದಾರ್ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಹಜರತ್ ಸೈಯದ್ ಶಾ ಶಂಸುದ್ದೀನ್ ಖಾದ್ರಿ ಇವರ 318ನೇ ಉರುಸು ಏರ್ಪಡಿಸಲಾಗಿದೆ. ಈ ಉರುಸಿನ ಕಾರ್ಯಕ್ರಮ ಈ ಪ್ರಕಾರ ಇರುತ್ತದೆ. ದಿನಾಂಕ 29 ಡಿಸೆಂಬರ್ 2023 ಮಗರಿಬ್ ನಮಾಜ್ ಆದ ನಂತರ ಖಾದ್ರಿಯಾ ಜೆಂಡಾ ಏರಿಸಲಾಗುವುದು. ನಂತರ ಊಟದ ಇಂತಜಾಮ್ ಇರುತ್ತದೆ. ಊಟ ಆದ ನಂತರ ಹೈದರಾಬಾದಿನಿಂದ ಬರುವ ಹಮ್ಮಾದಿ ಬ್ರದರ್ಸ್ ಇವರ ಕಡೆಯಿಂದ ಡಫ್ಲಿ ಮೇಲೆ ನಾತಿಯಾ ಕಲಾಂ ನಡೆಯುತ್ತದೆ. ಅದೇ ರೀತಿ ಮುಂಜಾನೆ ಶನಿವಾರ ದಿವಸ ದಿನಾಂಕ 30ನೇ ತಾರೀಕಿಗೆ ಬೆಳಗ್ಗೆ 7-8 ಗಂಟೆ ಸುಮಾರು ಗಂಧ ಏರ್ಪಡಿಸಲಾಗುವುದು. ಆಮೇಲೆ ಗಂಧ ನಂತರ ನಮ್ಮ ತಂದೆಯವರಾದ ಸೈಯದ್ ಮುರ್ತುಜಾ ಖಾದ್ರಿ ಇವರ ಗಂಧ 24ನೇ ಗಂಧ ಏರಿಸಲಾಗುವುದು.
ಆಮೇಲೆ ಎಲ್ಲರಿಗೆ ಊಟದ ಇಂತಜಾಮ್ ಇರುತ್ತದೆ. ಮಧ್ಯಾಹ್ನ 2 ಗಂಟೆ ನಂತರ ಗೋಮರ್ಸಿ ಗ್ರಾಮಸ್ಥರ ಕಡೆಯಿಂದ ಸಂಗ್ರಾಣಿಕಲ್ ಪ್ರೋಗ್ರಾಮ್ ಇರುತ್ತದೆ. ಅದರಲ್ಲಿ ರಾಜ್ಯ ಮಟ್ಟದ ಸಂಗ್ರಾಣಿಕಲ್ ಪ್ರೋಗ್ರಾಮ್ ಇರುತ್ತದೆ. ಇದಕ್ಕೆ ಎಲ್ಲ ಹಿಂದೂ ಮುಸಲ್ಮಾನ್ ಬಾಂಧವರ ಕಡೆಯಿಂದ ಮೊದಲನೇ ಬಹುಮಾನ 10,001 ರೂಪಾಯಿ, ಎರಡನೇ ಬಹುಮಾನ 5,001 ರೂಪಾಯಿ, ಮೂರನೇ ಬಹುಮಾನ 3,100 ರೂಪಾಯಿ ಇರುತ್ತದೆ. ನಂತರ ರಾತ್ರಿ ಗುಲ್ಬರ್ಗಾದಿಂದ ಬರುವ ಕವ್ವಾಲ ಕಡೆಯಿಂದ ಕವ್ವಾಲಿ ಇರುತ್ತದೆ. 31 ಡಿಸೆಂಬರ್ಗೆ ಜಿಯಾರತ್ ಆಗುತ್ತದೆ. ಅದಕ್ಕೆ ತಮ್ಮೆಲ್ಲರಿಗೆ ಆದರದ ಸ್ವಾಗತ. ತಾವೆಲ್ಲರೂ ಬಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆಯತಕ್ಕದ್ದು. ಪ್ರಪಂಚದಲ್ಲಿ ಅನೇಕ ಸಮುದಾಯದ ಜನರು ಯೇಸು ಕ್ರಿಸ್ತನನ್ನು ಆರಾಧಿಸುವ ಜೊತೆಗೆ ಯೇಸುವಿನ ಸಂದೇಶ ಸಾರಿ ಸಹಬಾಳ್ವೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಮೆಥಡಿಸ್ಟ್ ಚರ್ಚೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಕೇಕ್ ಕತ್ತರಿಸಿ ಮಾತನಾಡಿ, ಈ ಸಮುದಾಯವು ಎಲ್ಲ ಜನರ ನಡುವೆ ಪ್ರೀತಿಯಿಂದ ಬೆರೆಯುತ್ತಿದ್ದಾರೆ. ಯೇಸು ಕ್ರಿಸ್ತ ಜಗತ್ತಿಗೆ ಪ್ರೀತಿಯ ಸಂದೇಶವನ್ನು ನೀಡಿದ್ದಾರೆ. ಯೇಸು ಕ್ರಿಸ್ತನು ಸಹ ಶಾಂತಿ ಪ್ರಿಯನಾಗಿ ಸಮಾಜಕ್ಕೆ ಒಳಿತು ಬಯಸುವ ಮೂಲಕ ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಿದರು. ಈ ಸಮಾಜ ಎಲ್ಲ ಧರ್ಮಗಳ ಶಾಂತಿಗೆ ಪ್ರೀತಿಸುತ್ತಿದೆ ಎಂದರು. ಈ ಸಮುದಾಯದ ಕೊಡುಗೆ ರಾಯಚೂರು ಏಳಿಗೆಗೆ, ಶಾಂತಿ ಮತ್ತು ಸಂಪತ್ತಿಗೆ ಸದಾ ಬೆನ್ನೆಲುಬಾಗಿ ನಿಲ್ಲಬೇಕು ಎಂದರು. ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರ ಎ ವಸಂತ್ ಕುಮಾರ್ ಮಾತನಾಡುತ್ತಾ, ಪ್ರಪಂಚದಾದ್ಯಂತ ಇಂದು ಯೇಸು ಕ್ರಿಸ್ತನ ಹುಟ್ಟುಹಬ್ಬದ ಅಂಗವಾಗಿ ಕ್ರಿಸ್ಮಸ್ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಯೇಸು ಕ್ರಿಸ್ತ ಮಾನವ ಸಮುದಾಯದ ಶಾಂತಿ ಸೌಹಾರ್ದತೆಯಿಂದ ನೀಡಿದ ಸಂದೇಶಗಳನ್ನು ಅನುಸರಿಸಿಕೊಂಡು ಎಲ್ಲರೂ ಪರಸ್ಪರ ಮಾನವೀಯ ಮೌಲ್ಯಗಳೊಂದಿಗೆ ಶಾಂತಿ ಸಹಬಾಳ್ವೆಗೆ ಹೆಚ್ಚು ಆದ್ಯತೆ ನೀಡಬೇಕೆಂದು ಹೇಳಿದರು. ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್ ಮಾತನಾಡಿ, ಪ್ರಪಂಚದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾರೆ. ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದ ಯೇಸು ಕ್ರಿಸ್ತ ತೋರಿದ ಮಾರ್ಗದರ್ಶನದಲ್ಲಿ ಎಲ್ಲರೂ ಸುಖ, ಶಾಂತಿ, ಸೌಹಾರ್ದತೆ ನಡೆಯಬೇಕು ಎಂದರು. ಯೇಸು ಕ್ರಿಸ್ತನ ಕೃಪಾಶೀರ್ವಾದದಿಂದ ಇಂದು ಉನ್ನತ ಅಧಿಕಾರ ಅಲಂಕರಿಸಿದ್ದೇವೆ. ನನ್ನ ತಂದೆ ಸಚಿವ NS ಬೋಸರಾಜು ಅವರು ಈ ಸಮುದಾಯದ ನಡುವೆ ಉತ್ತಮ ಒಡನಾಟದ ಮೂಲಕ ಯೇಸು ಕ್ರಿಸ್ತನ ಆಶೀರ್ವಾದದಿಂದ ರಾಜಕೀಯ ಸ್ಥಾನಮಾನ ದೊರೆತಿದೆ ಎಂದರು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯವಾದಿ ದೇವಣ್ಣ ನಾಯಕ್, ಜಯಣ್ಣ, ಮೊಹಮ್ಮದ್ ಶಾಲಂ, ರವೀಂದ್ರ ಜಲ್ದಾರ್, ಕಾಂಗ್ರೆಸ್ ಮುಖಂಡರಾದ ನರಸಿಂಹಲು ಮಾಡಿಗಿರಿ, ಬಿಜೆಪಿ ಮುಖಂಡರಾದ ಸನ್ನಿ ರೆನಾಲ್ಡ್, ಬಿನ್ನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಂದ್ರೆ ಯಾರ್ಯಾರು ದೇಣಿಗೆಯನ್ನು ಕೊಟ್ಟಿರ್ತಾರೋ ಅವರೆಲ್ಲರನ್ನು ಆಶೀರ್ವದಿಸು, ಅವರಿಗೆ 100ರಷ್ಟು 1000ರಷ್ಟು ಪ್ರತಿಫಲವನ್ನು ತಿರುಗಿ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಾನು ನಿಮಗೋಸ್ಕರ ಪ್ರತಿ ನಿತ್ಯ ಚಿಂತೆ ಮಾಡುವಂತನಾಗಿದ್ದೇನೆ. ಪ್ರತಿ ನಿತ್ಯ ದಿನ ನಿಮ್ಮನ್ನು ಪೋಷಿಸುವಾತನಾಗಿದ್ದೇನೆ. ಪ್ರತಿ ದಿನ ನಿಮಗೆ ಆಯುಷ್ಕಾಲ ಬಲವನ್ನು ಕೊಡುವಂತ ದೇವರು ನಾನಾಗಿದ್ದೇನೆ. ಪ್ರತಿ ದಿನ ನಿಮಗೆ ಆರೋಗ್ಯ ಬರುವಂತ ಆಶೀರ್ವಾದ ಕೃಪೆ ನಿನ್ನಿಂದ ಸಿಗುವಂತ ಆಯುಷ್ಕಾಲ ಬಲ ಆರೋಗ್ಯವು ಸದಾಕಾಲ ಇರುವಂತದ್ದಾಗಿದೆ. ಅವರ ಜೀವನದಲ್ಲಿ ಬಿಡುಗಡೆಯನ್ನು ಉಂಟು ಮಾಡುವಂತೆ, ಅವರಿಗೆ ಅನಾರೋಗ್ಯದಿಂದ ಸಂಪೂರ್ಣ ಆರೋಗ್ಯವನ್ನು ಕೊಡುವ ಅವರ ಆಶಾಕಾಂಕ್ಷೆಗಳನ್ನು ಈಡೇರಿಸು. ಎಲ್ಲ ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿನಗೊಬ್ಬನಿಗೆ ಉಂಟು. ಆಮೆನ್. ದಯಮಾಡಿ ಕೂತ್ಕೊಳ್ಳೋಣ. ಪ್ಲೀಸ್ ಬಿ ಸೀಟೆಡ್. ಇದ್ದಾರೆ, ಅವರಿಗೆ ನಾವು ಸ್ವಾಗತ ಮಾಡುವಂತವರಾಗಿದ್ದೇವೆ. ಸಂದೇಶವನ್ನು ಸ್ವಾಗತಕ್ಕಿಂತ ಮುಂಚಿತವಾಗಿ ಅವರಿಗೆ ಸ್ವಾಗತ ನಾವು ವೆಲ್ಕಮ್ ಮಾಡಿ ಬಿಡುಗಡೆ ಮಾಡ್ತೇವೆ. ನೀವು ನಮ್ಮ ವೆಲ್ಕಮ್ ಸ್ವೀಕಾರ ಮಾಡಿ ಹೋಗುವ ಅಂತ ಕಾಂಗ್ರೆಸ್ ಸೈನ ಮುಖಂಡರು ಆಗಿರುವಂಥ ಶ್ರೀ ಬೋಸ್, ನಮ್ಮ ನೆಚ್ಚಿನ ಕೌನ್ಸಿಲರ್ಗಳು ಜಾಯ್ನ್ ಆಗ್ತಿದ್ರೆ ಆಗ್ರಿ ನಿಮ್ಮ MLAಗಳ ಜೊತೆಗೆ ಅಮ್ಮ ಮುಂದಿರ್ತಾಮ ಎಲ್ಲ ನಾಯಕರನ್ನು ಆಶೀರ್ವಾದ ಮಾಡಿ ಸರಿ ಕೊಡ್ತೀವಿ ಸರ್. ಸರಿ ಬನ್ನಿ ಬೈ, ಅಮ್ಮ ಕನ್ಸು ಸರ್.
ರೈಟ್. ಈ ಒಂದು ಕ್ರಿಸ್ತ ಜಯಂತಿಯ ಹಬ್ಬದಂದು ಅವರೆಲ್ಲರೂ ಬಂದು ನಮಗೆ ಶುಭಾಶಯಗಳನ್ನು ಕೋರಿ ಮುಂದಿನ ನಾಯಕತ್ವಕ್ಕಾಗಿ ಅವರಲ್ಲಿ ಆಸ್ತಿ ಕೊಡಿಸಿಕೊಡುತ್ತೇವೆ. Please be seated. ಕರ್ತನಲ್ಲಿ ಪ್ರಿಯ ದೈವಜನರೇ, ಇವತ್ತು ಜಗತ್ತಿನ ಎಲ್ಲ ಜನರ ಕಷ್ಟಗಳನ್ನು ನನಗೆ ಕೊಟ್ಟು ಜನರಿಗೆ ಸುಖ ಶಾಂತಿ ಕೊಡ್ಲಿ ಅಂತ ಹೇಳಿ ಆ ದೇವರಲ್ಲಿ ಬೇಡ್ಕೊಂಡಿದ್ದೇನೋ ಆ ರೀತಿಯಲ್ಲೇ ಈ ಸಮಾಜ ಇವತ್ತು ಎಲ್ಲರ ಜೊತೆ ಸುಖ ಸಂತೋಷವ ಜೊತೆಗೆ ಹಂಚಿಕೊಂಡು ಬಾಳುವಂತ ಜನರು. ಹಾಗಾಗಿ ಮುಂದೇನು ನಿಮ್ಮ ಸಮುದಾಯದ ಕೊಡುಗೆ ರಾಯಚೂರಿನ ಏಳಿಗೆಗೆ, ರಾಯಚೂರಿನ ಶಾಂತಿಗೆ, ರಾಯಚೂರಿನ ಒಂದು ಸಂಪತ್ತಿಗೆ ಸದಾ ಬೆನ್ನೆಲುಬಾಗಿ ನಿಲ್ಲಲಿ. ತಾಲೂಕಿನ RH ನಂಬರ್ 2 ಜಮೀನಿನ ಶೆಡ್ನಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯೊಬ್ಬರನ್ನು ಗ್ರಾಮೀಣ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಎಸ್ಪಿ ನಿಖಿಲ್ ಬಿ, ASP ಶಿವಕುಮಾರ್ H, DYSP BS ತಳವಾರ್, CPI ವೀರಾರೆಡ್ಡಿ H ಮಾರ್ಗದರ್ಶನದಲ್ಲಿ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯ PSI ಮೊಹಮ್ಮದ್ ಇಸಾಕ್, ASI ದೌಲತ್ ಸಾಬ್, ಸಿಬ್ಬಂದಿ ರಾಘವೇಂದ್ರ, ಶರಣಬಸವ, ತಿಪ್ಪಣ್ಣ, ಗೋಪಾಲ ಅವರಿದ್ದ ತಂಡ ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸಿದೆ. ಆರೋಪಿಯಿಂದ 23,000 ಮೌಲ್ಯದ 2.61 kg ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಈ ಕುರಿತು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಂಧನೂರು ನಗರದ ವಾರ್ಡ್ ನಂಬರ್ 22ರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಅಬಿದಾ ಬೇಗಂ ಅವರ ಗೆಲುವು ಖಚಿತ ಎಂದು ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನಾಗವೇಣಿ ಎಸ್ ಪಾಟೀಲ್ ಹೇಳಿದರು. ಅವರು ನಗರದ ವಾರ್ಡ್ ನಂಬರ್ 22ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಬಡ ಜನರ ಅಭಿವೃದ್ಧಿಗೆ ಸದಾ ಶ್ರಮಿಸುವ ಪಕ್ಷವಾಗಿದೆ. ಈ ಹಿಂದೆ ಚುನಾವಣೆಯಲ್ಲಿ ನೀಡಿದ 5 ಗ್ಯಾರಂಟಿಗಳನ್ನು ಈಡೇರಿಸುವ ಮೂಲಕ ನುಡಿದಂತೆ ನಡೆದಿದೆ. ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ಮೂಲಕ ಅಬಿದಾ ಅವರಿಗೆ ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಕಾಜು ಮಲ್ಲಿಕ್ ವಕೀಲ್, ಮಹಿಳಾ ಘಟಕದ ಜಿಲ್ಲಾ ಕಾರ್ಯದರ್ಶಿ ಶ್ರುತಿ ನಾಗರಾಜ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಮಹಿಳಾ ಮುಖಂಡರು ಭಾಗವಹಿಸಿದ್ದರು. ಅಣ್ಣ ಮಾಡಿದ ಕೆಲಸಗಳು ಒಳ್ಳೆ ಕೆಲಸ ಮಾಡ್ಯಾರ. ಇನ್ನೊಂದ್ ಸ್ವಲ್ಪ ನೀವು ಆಶೀರ್ವಾದ ಮಾಡೋ ಹಿರಿಯರಾಗಿ ಮರಿಬೇಡ್ರಿ. 2,000 ರೂಪಾಯಿ ಬರಾಕತ್ತದಲ್ಲ ಮತ್ತೆ ತಿಂಗಳು ನಿಮ್ ಮಾಡ್ತಿಲ್ಲ. ಅದೇ ನೋಡ್ತೀವಮ್ಮ, ಅದು ಹೆಂಗ್ ಲಿಂಕ್ ಅದ ನೋಡಿ ಅದು ಮಾಡಿಸ್ಕೊಡ್ತೀವಂತ. ನೀವು ಹೇಳೋದಕ್ಕಾಗಿಲ್ಲ, ನಾವೆಲ್ಲ ಕಾಂಗ್ರೆಸ್ ಆದ್ಯೋ ಶಾಮಿ ಇವರೇ ಕ್ಯಾಂಡಿಡೇಟ್ ಮರಿಬೇಡ್ರಿ. ನಮ್ಮ ಹುಡುಗಿ ಡಿಪಾರ್ಟ್ಮೆಂಟ್ ಓದಾದ್ರಿ ಬಂದ್ರೆ ನಮ್ಮ ಹುಡುಗಿಗೆ ಇದೊಂದ್ಸತಿ ನಾವು ಮತ್ತು ನಿನ್ನ ಆರಿಸಿದಾರ ನೀವು ಪಕ್ಕದ ಮನೆಯವ್ರಿಗೆ 2,000 ರೂಪಾಯಿ ಬರಾಕತ್ತದ ಅಂತ ಹೇಳ್ರಿ. ಅದಕ್ಕೆ ಫ್ರೀಯಾಗಿ ಬರುತ್ತೆ ಅಂತ ಹೇಳ್ರಿ. ಬಸ್ ಫ್ರೀ ಆದಂತ ಹೇಳ್ರಿ. 10ರಿಂದ ಮರಿಬೇಡ್ರಿ. ಹಲೋ ಸರ್, ಹೇಳಬೇಕು. ಯಾಕಂದ್ರೆ 2,000 ರೂಪಾಯಿ
ಸರಿಯಾಗಿ ಬರ್ತಾ ಇದೆ ಗೊತ್ತದಲ್ಲ, ತಿಂಗಳ ಕರೆಂಟ್ ಫ್ರೀ ಆಗಿದೆ. ಹೌದಮ್ಮ, ನೀವು ಮಾಡ್ಸಿಲ್ಲ ಏನದು? ಇಲ್ಲ, ನಮ್ಗೆ ರೇಷನ್ ಕಾರ್ಡ್ ನಮ್ಮ ಹುಡುಗಿ ನೌಕರಿ PSI ಅದಾಳ್ರಿ, PSI ಅದಾಳ. ಮರಿಬೇಡ್ರಿ, ಕೈ ಓಟ್ ಹಾಕ್ಬೇಕು. ನಮ್ ಗುರುತಿ ಅವನಮ್ಮ ಕೈ ಮತ್ತೆ ಆಮೇಲೆ 10,000 ರೂಪಾಯಿ 10 kg ಅಕ್ಕಿ, ಮತ್ತೆ ಆಮೇಲೆ ಕರೆಂಟ್ ಬಿಲ್ ಫ್ರೀ, ಆಮೇಲೆ ಬಸ್ ಫ್ರೀ ಆಗಿದೆ. ಮತ್ತೆ ಯುವ ನಿಧಿ ಅಂತೇಳಿ 26ರಿಂದ ಅದು ಕೂಡ ಬರುತ್ತಮ್ಮ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಡಿಗ್ರಿ ಮುಗಿಸಿದವ್ರು ಎಲ್ಲ ಕೂಡ ಬರುತ್ತೆ. ಇದೊಂದ್ಸತಿ ಹಿಂಗ ದಯಮಾಡಿ ಕ್ಯಾಂಡಿಡೇಟ್ ಜೊತೆಗಿದಾರ ಕೈ ಕೊಟ್ಟಾಗ ನಮಸ್ತೆ ನಮ್ಮ ಕ್ಯಾಂಡಿಡೇಟ್ ಇವರು. ಇದೊಂದ್ಸತಿ ನೀವು ಕೈ ಓಟ್ ಹಾಕ್ಬೇಕು ಎಲ್ಲ ಹೇಳ್ರಿ. ಮತ್ತೆ ಆಮೇಲೆ ಬಸ್ ಫ್ರೀ ಆಗಿದೆ, ಕರೆಂಟ್ ಬಿಲ್ ಫ್ರೀ ಆಗಿದೆ, ಪ್ರತಿಯೊಂದು ಕೂಡ ಇದೆ ಅಮ್ಮ. ಇದೊಂದ್ಸತಿ ಮರಿಬೇಡ್ರಿ, ಕೈ ಓಟ್ ಹಾಕ್ರಮ್ಮ. ಸ್ವಲ್ಪ ಮನೆಗೆಲ್ಲ ಕುಷ್ಟಗಿ ಪಟ್ಟಣದಲ್ಲಿ ಆತ್ಮಭರಿತ ಸಾರ್ವತ್ರಿಕ ಎಜೆ ಸಭೆಯಲ್ಲಿ ಕ್ರಿಸ್ಮಸ್ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶಾಸಕ ದೊಡ್ಡನಗೌಡ ಪಾಟೀಲ್ ಮತ್ತು ಮಾಜಿ ಶಾಸಕ ಅಮರೇಗೌಡ ಬಯ್ಯಪುರ್ ಕೇಕ್ ಕತ್ತರಿಸಿ ಕ್ರಿಸ್ಮಸ್ ಶುಭಾಶಯ ತಿಳಿಸಿ ಏಸು ದೇವಲೋಕದ ದೂತನಾಗಿ ಬಂದು ಮಾನವೀಯ ಮೌಲ್ಯಗಳನ್ನು ಬಿತ್ತಿದ ಮಹಾಸಂತರು ಅವರ ಜನ್ಮದಿನವನ್ನು ಕ್ರಿಸ್ಮಸ್ ಎಂದು ಆಚರಿಸುವ ಮೂಲಕ ಅವರ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ನಂತರ ರವೀಂದ್ರ ಬಾಕಳೆ, ಎವೈ ಲೋಕರೆ, ಸಿದ್ದರಾಮಪ್ಪ ವಂದಾಲಿ, ಮಹಾಲಿಂಗಪ್ಪ ದೋಟಿಹಾಳ್ ಮಾತನಾಡಿದರು. ಎಸ್ಕೆ ಜೋಶ್ ಅವರ ನೇತೃತ್ವದಲ್ಲಿ ನಿರ್ಗತಿಕರಿಗೆ ಕಾಣಿಕೆಗಳನ್ನು ನೀಡಿದರು. ನಂತರ ಏಸು ಬಗ್ಗೆ ಗೀತೆಗಳನ್ನು ಹಾಡಿದರು. ಈ ಜಗತ್ತಿಗೆ ಶಾಂತಿಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು ಅಂತಕ್ಕಂಥದ್ದನ್ನು ನಾವ್ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಶಾಂತಿ ಸಹಬಾಳ್ವೆ ಇದು ಮನುಕುಲದ ಆಸ್ತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲರೂ ಕೂಡ ಏನೇ ಗಳಿಸಿದ್ರು ಏನೇ ಮಾಡಿದ್ರು ಕೂಡ ಶಾಂತಿಯುತವಾಗಿ ಬದುಕನ್ನು ಸಾಗಿಸ್ತಾ ಮಾತ್ರ ನಾವು ಎಲ್ಲವನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ. ನೆಮ್ಮದಿ ಅಂತಕ್ಕಂಥ ಭಾಳ ಮುಖ್ಯ. ಶಾಂತಿ ದೂತ ಅಂತ ಹೇಳ್ತೀವಿ ನಾವು ಕ್ರೈಸ್ತರಿಗೆ. ಕಾರಣ ಏನು? ಅವರನ್ನೇ ಮಳೆ ಹೊಡೆದು ಸಿಲುವಿಗೆ ಏರಿಸ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಕ್ಷಮಿಸು ಭಗವಂತನೇ ಅಂತಕ್ಕಂಥ ಪ್ರಾರ್ಥನೆಯನ್ನು ಅವ್ರು ಮಾಡ್ತಾರೆ. ಅಂದರೆ ಯಾರಿಗೂ ಕೂಡ ಕೆಡಕನ್ನು ಬಯಸ್ತೇನೆ, ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಬಾಳ್ತಕ್ಕಂಥ ಹಕ್ಕಿದೆ. ಎಲ್ಲರೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಸಹಬಾಳ್ವೆಯಿಂದ ಬದುಕಬೇಕು ಅಂತಕ್ಕಂಥದ್ದು ಅವರ ಆಸೆ ಆಗಿತ್ತು. ಇವತ್ತು ಭಾಳಷ್ಟು ಕಡೆ ಕ್ರಿಸ್ಮಸನ್ನು ಭಾಳ ಜೋರಾಗಿ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ. ಇದೇ 8 ವರ್ಷದಿಂದ ನಮ್ಮ ಕುಷ್ಟಗಿಯಲ್ಲಿ ಇದು ಎಷ್ಟೊಂದು ಇರಲಿಲ್ಲ. ಅವನು ಏನೋ ರೋಷಾವೇಶದಿಂದ ನಮ್ಮ ಕೆನ್ನೆಗೆ ಹೊಡೆದ್ರೆ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ ಇದಕ್ಕೂ ಕೂಡ ಹೊಡಿ ಎನ್ನುವ ಸೌಜನ್ಯದ ಗುಣವನ್ನು ಹೊಂದಿರತಕ್ಕಂಥ ಯೇಸುರವರು ಇವತ್ತು ಇನ್ನೂ ಹಲವಾರು ಸಂದೇಶಗಳನ್ನು ಅವರು ಸಾರಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇನ್ನು ನಮ್ಮ ಎಸ್ ಕೆ ಜೋಸ್ ಅವರು ಸಭಾಪಾಲಕರು ಈ ಒಂದು ಆತ್ಮಭರಿತ ಸಾರ್ವತ್ರಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡ್ತಾರೆ. ನನಗೆ ಇವತ್ತು ಬೇರೆ ಕಾರ್ಯಕ್ರಮಗಳಿವೆ, ಯಾಕಂದ್ರೆ ನಾ ಪ್ರತಿ ವರ್ಷ 1-1.5 ಗಂಟೆ ಕೂತು ನಿಮಗೆಲ್ಲ ನಿಮ್ಮ ಭಾಷಣ ಕೇಳಿ ನಾನು ಹೋಗ್ತಾ ಇದ್ದೆ. ಸ್ವಾರ್ಥ ಸಾಧನೆಯ ಹಿನ್ನೆಲೆಯೊಳಗೆ ನಡೀತಕ್ಕಂಥ ಅನೇಕ ವಿಚಾರಗಳನ್ನು ಅವರು ಖಂಡಿಸಿದರು ಮತ್ತು ಎಲ್ಲರೂ ಒಂದೇ ರೀತಿಯ ಸಹಬಾಳ್ವೆಯನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಅವರು ಈ ಒಂದು ದೇವದೂತರಾಗಿ ಕಾರ್ಯವನ್ನು ಮಾಡಿದ್ದಾರೆ. ಪ್ರತಿ ವರ್ಷವೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೇನೆ. ಇಲ್ಲಿ ಸೇರಿದಂಥ ಎಲ್ಲ ಜನರು ಕೂಡ ತುಂಬ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಆದರೆ ಇದು ಆಚರಣೆಗೆ ಸೀಮಿತ ಆಗಬಾರ್ದು. ಇಲ್ಲಿಂದ ಹೋದ್ವಿ ಮುಗೀತು ಅಂತಲ್ಲ, ಇಡೀ ದಿವಸನೂ ಇಡೀ ವರ್ಷಾನುಗಟ್ಟಲೆನೂ ಯೇಸು ಅವರ ತತ್ವ ಆದರ್ಶಗಳನ್ನು ನಾವು ಮೆಲುಕು ಹಾಕಬೇಕಾಗ್ತದೆ.
ಬರೀ ಇವತ್ತೊಂದು ದಿನಕ್ಕೆ ಮಾತ್ರ ಸೀಮಿತಗೊಳಿಸಲಾರದೆ ಅವರ ಆದರ್ಶಗಳನ್ನು ನಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಳ್ಳುವ ಹೆಬ್ಬಾಳ ಮಠ ತನ್ನದೇ ಆದ ವಿಶೇಷತೆಯನ್ನು ಹೊಂದಿ ಹೆಸರುವಾಸಿಯಾದ ಮಠವಾಗಿದೆ ಎಂದು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದರು. ಅವರು ಗಂಗಾವತಿ ತಾಲೂಕಿನ ಹೆಬ್ಬಾಳ ಶ್ರೀ ಬೋಳೋಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಶರಭಯ್ಯ ಸ್ವಾಮಿ ಹಿರೇಮಠ್ ರಚಿಸಿದ ಹೆಬ್ಬಾಳ ಶ್ರೀಗಳ ದಿವ್ಯ ದರ್ಶನ, ಶ್ರೀ ಅಯ್ಯಪ್ಪಯ್ಯ ಹುಡ ರಚಿಸಿದ ತ್ರಿಪದಿ ಸಂಪದ, ಈರಮ್ಮ ರಚಿಸಿದ ಶಿವ ಪಾರ್ವತಿಯರ ಅಷ್ಟೋತ್ತರ ತ್ರಿದಳ ಎನ್ನುವ 3 ಕೃತಿಗಳನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಬಿಡುಗಡೆಗೊಳಿಸಿ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್, ಕವಿ ಬಸವರಾಜ್ ಕುಂಬಾರ್, ಸಾಹಿತಿ ವೀರೇಶ್ ಶಿವನಗುತ್ತಿ, ಮಾಬೂದ್ ಸಾಬ್ ಅರಳಲ್ಲಿ ಉಪಸ್ಥಿತರಿದ್ದರು. ಹೆಬ್ಬಾಳ ಮಠ ಬಹಳ ಹೆಸರುವಾಸಿಯಾದಂಥ ಮಠ. ಒಂದು ವಿಶೇಷತೆ, ಈ ಮಠಕ್ಕೆ ತಂದೆ ಆದಂಥ ವಿಶೇಷತೆ ಇರುವಂಥ ಈ ಮಠದೊಳಗ ಇವತ್ತ ಆ ಒಂದು ದರ್ಶನ ಮಾಡೋದ್ರ ಮುಖಾಂತರ ಇವತ್ತು ಎಲ್ಲ ಭಕ್ತಾದಿಗಳು, ನಿಮಗೆ ಈ ಭಾಗದ ರೈತರು, ನಮಗೊಂದೇ ಒಂದು ನಮ್ಮ ಭಾಗದ ರೈತರು ನೆಮ್ಮದಿಯಿಂದಿದ್ರೆ ಸಾಕು. ನಮಗೆ 2 ಕೆಲಸ, ಒಂದು ಒಳ್ಳೆಯ ಟೈಮ್ಗೆ ಕಾಲಕ್ಕೆ ಮಳೆ ಆಗಿ ನಮ್ಮ ಡ್ಯಾಮ್ ತುಂಬಿ ನೀರು ಬಂದ್ರೆ ಒಂದು ಕಡೆ ತೃಪ್ತಿ, ಅದ್ರ ಜೊತೆಗೆ ಕರೆಂಟ್ ಜಾಸ್ತಿ ಕೊಟ್ರ ನಮಗೆ ಇನ್ನೊಂದು ಸ್ವಲ್ಪ ತೃಪ್ತಿ ನಮ್ಮ ಭಾಗದ ರೈತರು. ಇವು ಬಹಳ ಮುಖ್ಯವಾದದ್ದು ಇವು ಜೀವ. ಅದಕ್ಕೆ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀವಿ, ಮುಖ್ಯವಾಗಿದ್ದು ನಮ್ಮ ರೈತರಿಗೆ ನಾವೇನು ಕೊಡೋದು ಬೇಡ, ರೈತರಿಗೆ ನೀರು ಮತ್ತು ಕರೆಂಟ್ ಕೊಟ್ಟುಬಿಟ್ರೆ ನಮಗೆ ಏನ್ ಬೇಕಾದ್ರೂ ಕೊಟ್ಟು ಹೋಗ್ತಾರೆ. ಅಷ್ಟು ಸ್ವಾಭಿಮಾನ ಇರುವಂತ ನಮ್ಮ ರೈತರು. ಅದು ವಿಶೇಷವಾಗಿ ಈ ಸತಿ ಒಂದೇ ಬೆಳೆ, ನಮಗೆ ಕಾಲಕ್ಕೆ ಡ್ಯಾಮ್ ತುಂಬಲಿಲ್ಲ, ಆದ್ರೆ ಒಂದೇ ಬೆಳೆ ಇದ್ರೂ ಭಗವಂತನ ಇಚ್ಛೆ ಮತ್ತು ಬೋಳಾಡಿ ಬಸವೇಶ್ವರ ತಾತನ ಒಂದು ಆಶೀರ್ವಾದ ಮತ್ತು ಹೆಬ್ಬಾಳ ಶ್ರೀಗಳ ಆಶೀರ್ವಾದದಿಂದ, ನಾಗಭೂಷಣ ಸ್ವಾಮಿಗಳ ಆಶೀರ್ವಾದದಿಂದ ಒಳ್ಳೆ ರೇಟು ಈ ಸತಿ ಇದೆ. ಅದು ಬಹಳ ಸಂತೋಷ ಕೊಡುವಂತದ್ದು. ಅದೇ ರೀತಿ ಈ ಸತಿ 2 ಬೆಳೆ ಆಗಿ ಇದೇ ರೀತಿ 2 ಬೆಳೆ ರೇಟ್ ಇದ್ರೆ ನಾವು ಈ ಸತಿ ಕೊಂಡು ಪತ್ರ ಹಾಕೋಗ್ಬಿಟ್ಟಿದ್ವಿ ನಮ್ಮ ಭಾಗದ ರೈತರು. ಆದ್ರೆ ಒಂದು ಇವತ್ತ ಬೋಳಾಡಿ ಬಸವೇಶ್ವರ ಶ್ರೀಗಳ ಒಂದು ಕಾರ್ಯಕ್ರಮಗಳು ನೀಡುವುದರ ಮೂಲಕ ಕಲೆಯನ್ನ ಆ ಒಂದು ಎಲ್ಲಾ ಕರ್ನಾಟಕದ ತುಂಬೆಲ್ಲ ಹರಡಲು ನಮ್ಮ ಕಲಾವಿದರ ಪರಿಚಯ ಮಾಡಿಸಿಕೊಡುವಂತ ನಿಟ್ಟಿನೊಳಗ ಶ್ರಮಿಸಿರ್ತಕ್ಕಂಥ ನಮ್ಮ ಶಿವರಾಜ್ ತಂಗಡಿ ಅವರಿಂದ ಉದ್ಘಾಟನೆ ಆಗಿದ್ದು ಬಹಳಷ್ಟು ಯೋಗ್ಯವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಭಾವಿಸ್ತಾ ಈಗ ಈ ಗ್ರಂಥಗಳ ಕುರಿತಾಗಿರ್ತಕ್ಕಂಥ ಒಂದು ಅನಿಸಿಕೆಗಳನ್ನ ಎಲ್ಲರೂ ಜ್ವರದ ಚಪ್ಪಾಳೆಯ ಮೂಲಕ ಈ ಒಂದು ನೂತನ ಕೃತಿಗಳನ್ನ ತಮ್ಮ ಒಡೆಯಲಿಗೆ ಸಮರ್ಪಣೆ ಮಾಡಿಕೊಳ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಪಾತಪ್ಪ ಹೋಟೆಲ್ ಹಾಗೂ ಉಮೇಶ್ ಹಾಗೂ ಟಿ ಧರ್ಮಪ್ಪ ಹೆಬ್ಬಾಳ್ ಹಾಗೂ ಅದೇ ರೀತಿಯಾಗಿ ನಮ್ಮ ಡಾಣಾಪುರದ ಬಿ ಫಕೀರಪ್ಪನವರು ಕೂಡ ಈ ಒಂದು ವೇದಿಕೆಗೆ ಬಂದು ಗುರುಗಳ ಆಶೀರ್ವಾದ ಪಡಿಬೇಕು. ಡಾಣಾಪುರ CH ಮಲ್ಲಗೌಡರು, ಹೆಬ್ಬಾಳ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಶಫಿ ಅವರು ಕೂಡ ಈ ಗುರುಗಳ ಕಡೆಯಿಂದ ಬಂದು ಆಶೀರ್ವಾದ ಪಡಿಬೇಕು. ಉಮೇಶ್ ಅವರು ಕೂಡ ಬಂದು ಆಶೀರ್ವಾದ ಪಡಿಬೇಕು. ಎಲ್ಲ ಕವಿಗಳಿಗೂ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಪ್ರೋತ್ಸಾಹದಾಯಕ ಚಪ್ಪಾಳೆಗಳನ್ನ ತಟ್ಟೆ ಶ್ರೀ ಬೋಳೋಡಿ ಬಸವೇಶ್ವರ ಆಶೀರ್ವಾದ ಸದಾಕಾಲ ಆ 3 ಕವಿಗಳ ಮೇಲೆ ಇರಲಿ ಅಂತ ಭಕ್ತಿಯಿಂದ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.